ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಏನು ಅಂತಂದ್ಬಿಟ್ಟು. ಹುನಗುಂದ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಟಾಪಟಿ. ಪೀಠಾಧಿಪತಿ ಮೃತ್ಯುಂಜಯ ಶ್ರೀ, ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ಶಾಸಕ ಕಾಶಪ್ಪನವರ ನಡುವೆ ಮೊದಲಿಂದನೂ ಫೈಟ್ ನಡೀತಾ ಇದೆ. ಅವ್ರನ್ನ ಕೆಳಗಿಳಿಸಬೇಕು ಅಂತ ಕಾಶಪ್ಪನವರ ಬೆಂಬಲಿಗರಿಂದ ಈಗ ಜಯಮೃತ್ಯುಂಜಯ ಶ್ರೀ ಕಡೆಯವರು ಕೀಲಿ ಮುರಿದಿದ್ದಾರೆ ಅಂತ ಆರೋಪ ಅಂತೆ. ಗೇಟ್ ಅಳವಡಿಸಿದ ಬಳಿಕ ಅಕ್ರಮವಾಗಿ ಇವರು ಪ್ರವೇಶ ಮಾಡಿದ್ದಾರೆ ಮಠಕ್ಕೆ. ಹುನಗುಂದ ಪೊಲೀಸ್ ಠಾಣೆಯಲ್ಲಿ 7 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಪೀಠದ ಬೀಗದ ಕೀ ನೀಡುವಂತೆ ಒತ್ತಾಯಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ. ಗೇಟ್, ಮಠದ ಬಾಗಿಲುಗಳ ಕೀಲಿ ಮುರಿದಂತಹ ಆರೋಪ. ಚಂದ್ರಶೇಖರ ಚಿತ್ತರಗಿ ಎಂಬುವರಿಂದ ನಿನ್ನೆ ರಾತ್ರಿ ಈಗ ದೂರು ದಾಖಲಾಗಿದೆ. ಕಾಶಪ್ಪನವರ ಕಡೆಯವರೆಲ್ಲ ಗೇಟ್ ತಂದು ಫಿಕ್ಸ್ ಮಾಡಿದ್ರಂತೆ, ಬೀಗ ಹಾಕಿದ್ರಂತೆ. ಈಗ ಇವರೆಲ್ಲ ಸೇರ್ಕೊಂಡು ಮುರಿದಿದ್ದಾರೆ ಅಂತ ಈಗ ದೂರು ದಾಖಲಾಗಿದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಟಾಪಟಿಯಲ್ಲಿ ಈಗ ಬಸವಜಯ ಮೃತ್ಯುಂಜಯ ಶ್ರೀಗಳು ಮತ್ತು ಶಾಸಕ ವಿಜಯಾನಂದ ಕಾಶಪ್ಪನವರ್ ಇವರ ನಡುವಿನ ಫೈಟ್. ಕೂಡಲ ಸಂಗಮ ಪಂಚಮಸಾಲಿ ಗುರುಪೀಠ ಸದ್ಯ ಮತ್ತೆ ಚರ್ಚಾ ಕೇಂದ್ರ ಬಿಂದುವಾಗಿದೆ. ಈಗಾಗಲೇ ಏನು ಟ್ರಸ್ಟ್ನ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ವಿಜಯಾನಂದ ಕಾಶಪ್ಪನವರ್ ಹಾಗೂ ಪಂಚಮಸಾಲಿ ಗುರುಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಮಧ್ಯೆ ಏನು ಮುಸುಕಿನ ಗುದ್ದಾಟ ನಡೀತಾ ಇತ್ತು, ಅದು ನಿನ್ನೆ ಮತ್ತೊಂದು ತಿರುವಿಗೆ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಕೂಡಲ ಸಂಗಮದ ಅಂದರೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಇರ್ತಕ್ಕಂಥ ಏನು ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಅಂತೇನು ಕರಿತೀವಿ, ಇಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಧಾರ್ಮಿಕ ಕಾರ್ಯಗಳನ್ನು ನಡೆಸ್ತಾ ಇದ್ರು. ಸಮಾಜದ ಎಲ್ಲ ಚಟುವಟಿಕೆಗಳು ಇಲ್ಲಿಯೇ ನಡೀತಾ ಇದ್ವು. ಈ ಹಿಂದೆ 2021ರಿಂದ ಏನು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕಲ್ಪಿಸಬೇಕನ್ನುವಂಥ ಹೋರಾಟ ಕೂಡ ಇಲ್ಲಿಯೇ ಆರಂಭವಾಗಿತ್ತು. ಅದಾದ ನಂತರ ಏನು ಅದರ ನೇತೃತ್ವವನ್ನು ಸ್ವಾಮೀಜಿಯವರು ವಹಿಸಿಕೊಂಡಿದ್ರು. ಸ್ವಾಮೀಜಿಯವರಿಗೆ 2 ಜೋಡತ್ತುಗಳಾಗಿ ವಿಜಯಾನಂದ ಕಾಶಪ್ಪನವರ್ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂಚೂಣಿಯಲ್ಲಿದ್ದರು. ಸಾಕಷ್ಟು ಹೋರಾಟಗಳಾದವು. ಕಾಲು ನಡಿಗೆ ಮೂಲಕ ಬೆಂಗಳೂರಿನವರೆಗೂ ಹೋಗಿ ಸರ್ಕಾರದ ಕಣ್ಣನ್ನು ತೆರೆಸುವಂಥ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದರು. ಆದರೆ ಈಗ ಏನು ತದನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ಶಾಸಕ ಕಾಶಪ್ಪನವರ್ ಹೋರಾಟದಿಂದ ಹಿಂದೆ ಸರಿತಾರೆ. ಹೀಗಾಗಿ ಸ್ವಾಮೀಜಿಯವರು ಏಕಪಕ್ಷೀಯವಾಗಿ ಯತ್ನಾಳ್ ಅವರ ಜೊತೆ ಏನು ಹೋರಾಟಕ್ಕೆ ಹೋಗ್ತಾರೆ, ಅದು ಇವರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಉಂಟಾಗಕ್ಕೆ ಕಾರಣವಾಗಿತ್ತು. ಹೀಗಾಗಿ ಏನು ಸ್ವಾಮೀಜಿ ಹಾಗೂ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರ ಮುಸುಕಿನ ಗುದ್ದಾಟ ಮತ್ತೊಂದು ತಿರುವಿಗೆ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಪೀಠದ ಮುಖ್ಯ ದ್ವಾರಕ್ಕೆ ಏನು ಅದಕ್ಕೆ ಗೇಟನ್ನು ಅಳವಡಿಸಿ ಆ ಗೇಟಿಗೆ ಕಿಲಿಯನ್ನು ಜಡಿದಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಗುರುಪೀಠದ 3 ಬಾಗಿಲುಗಳಿಗೂ ಕೂಡ ಕೀಲಿಯನ್ನು ಜಡಿದಿದ್ದಾರೆ. ಇದಾದ ನಂತರ ಒಂದು ಇಲ್ಲಿ ಹೈ ಡ್ರಾಮಾ ನಡೆದು ಹೋಗುತ್ತೆ. ಸುಮಾರು 7 ಜನ ಸ್ವಾಮೀಜಿಯವರ ಬೆಂಬಲಿಗರು ಬಂದು ಕೀಲಿಯನ್ನು ಮುರಿದಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಈಗಾಗಲೇ ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಇದರ ಬಗ್ಗೆ ಏನು ಈ ಗುರುಪೀಠದ ಸಮಾಜದ ವ್ಯಕ್ತಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಚಿತ್ತರ್ಗಿ ಅನ್ನುವಂಥವರು ಈಗಾಗಲೇ ಇದರ ಏನು 7 ಜನ ಅಕ್ರಮವಾಗಿ ಇಲ್ಲಿ ಕೀಲಿಯನ್ನು ಮುರಿದು ಒಳಗೆ ಹೋಗಿದ್ದಾರೆ ಅನ್ನುವಂಥ ಒಂದು ದೂರನ್ನು ದಾಖಲು ಮಾಡಿದ್ರು. ಅವರು ನಮ್ಮ ಜೊತೆಗಿದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನೀವು ನಿನ್ನೆ ಮುಖ್ಯವಾಗಿ ಯಾಕೆ ದೂರನ್ನು ದಾಖಲಿಸಿದ್ರಿ, ಯಾರ್ಯಾರ ಮೇಲೆ ದಾಖಲಿಸಿದ್ರಿ? ಸರ್, ಮೊದಲನೇ ಹೇಳೋಕ್ಕಪ್ಪ ಅಂದ್ರೆ ಇಲ್ಲೇ ಗೇಟ್ ಇದ್ದಿಲ್ಲ ಸರ್. ಮೊದಲ 8ನೇ ತಾರೀಕಿಗೆ ಗೇಟ್ ಕುಂದ್ರಿಸಿವಿ. ಈಗ ಗೇಟ್ ಕೂರ್ಸಿಂದ ಡೈಲಿ ಬೆಳಗ್ಗೆ ಬರ್ತೀನಿ, ಸಾಯಂಕಾಲ ಹೋಗ್ತೀನಿ ಸರ್. ನಾನು ಈಗ ಏಪ್ರಿಲ್ ತಿಂಗಳಿಂದ ಟ್ರಸ್ಟಿನ ಬದಲಾವಣೆ ಮೊದಲು ಪ್ರಬಂಧ ಹುಣಸೆ ಕೊಟ್ಟಿರೋದ್ರಿ ವಿಜಯಾನಂದ ಕಾಶಪ್ಪನವರು ಟ್ರಸ್ಟ್ ಅಧ್ಯಕ್ಷರಾಗ್ಯಾರ. ಅವ್ರ ಜವಾಬ್ದಾರಿಯಿಂದ ಅವ್ರು ನನಗೆ ವ್ಯವಸ್ಥಾಪಕ ಅಂತ ಆದೇಶ ಮಾಡಿ ಮಠಕ್ಕೆ ಇರೋಕೆ ಹೇಳ್ಯಾರ ಸರ್. ಈ 4 ತಿಂಗಳು ನಡೆದ ಘಟನೆ ಹೌದ್ರಾ ಸರ್. 8ನೇ ತಾರೀಕಿಗೆ ಗೇಟ್ ಕುಣಿಸಿವಿ. ಗೇಟು ಕುಂದ್ರಿಸೋ ದಿವಸ ಕುಂದ್ರಿಸ್ಬೇಡ ಅಂತಂದ್ರು ಒಬ್ರು ಹೇಳಿದ್ರು. ಆಮೇಲೆ ಸರ್ ಕುಣಿಸಿದ ನಾನು ಡೇಟಿ ಮಾಡಿ ಹಾಕೋಕ ಇಲ್ಲೆಲ್ಲ ಜಮೀನಿದೆ ಸರ್. ಹುಳ ಉಪ್ಪಡಿ ಅವ್ರು ಬರ್ತಾರೆ, ನಾ ರಾತ್ರಿ ಲೈಟ್ ಇಲ್ಲ, ಅನಿಯತೆಗಳು ನಡೆದವು, ಎಲ್ಲ ನಿಮಗೂ ಗೊತ್ತೈತಿ ವಿಷಯ ಐತೆ ಸರ್. ನಾ ಹೋಗೀನಿ ಸರ್. ನಿನ್ನೆ ಬೆಳಿಗ್ಗೆ ಮುಂಜಾನೆ 6 ಗಂಟೆಗೆ ಬಂದಿಂದ ಇನ್ನೊಂದು ಇಲ್ಲೊಂದು ಕಿಲಿ ಸರ್ ಮುರಿದಾರ ಮೇಲೆ, ಅಲ್ಲೊಂದು ಕಿಲಿ ಮುರಿದಾರ ಸರ್. ಅದು ಕಿಲಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟೆ ಸರ್. ನಿನ್ನ ತೋರ್ಸೇನಿ ರೀ. ಮುರಿದ ಅಲ್ಲಿ ಒಳಗೆ 10 ಜನ ಮಲ್ಕೊಂಡಿದ್ರು. ನಂದು ಮುರಿದಾರ ಅಂತಂದು ಭಯ ಬಂತು. ಕೂಡಲ ಸಂಘ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಸಿಬ್ಬಂದಿ ಕರ್ಕೊಂಬಂದು ಹಿಂಗಾಯ್ತು ಬರಂದೆ. ಆನಂತರ PSI ಅವ್ರಿಗೆ ಮಾತಾಡಿದೆ. ಹೋಗಿ ಎಲ್ಲ ಹಿಂಗೆ ನೋಡ್ಕೆ ಒಳ್ಳೆ ಸಾಹೇಬ್ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ. ಇಷ್ಟೇ ಆಗಿದೆ ಸರ್. ಉಳಿದಿದ್ದು ಅವರೇ ಮಾತಾಡೋಕೆ ಸರ್.